ಹೇಗೆ ಬಂದಿದೆ ನೋಡಿ ನಮ್ಮ ಕೂಷ್ಮಾಂಡ ಹಲ್ವಾ. ತುಂಬಾ ಸ್ಮೂತಾಗಿ ಚೆನ್ನಾಗಿ ಬಂದಿದೆ. ಕಲರ್ ನೋಡಿ ಅಂತೆ, ಒಳ್ಳೆ ಪರಿಮಳ ಬರ್ತಾ ಉಂಟು. ಈ ತುಪ್ಪದ್ದೇ ಘಮ ಬರ್ತಾ ಉಂಟು. ಫ್ರೆಂಡ್ಸ್, ಈ ಹಲ್ವಗಳಲ್ಲೇ ಎಲ್ಲರೂ ಹೆಚ್ಚು ಇಷ್ಟಪಡುವಂಥ ಹಲ್ವಾ ಅಂತ ಹೇಳಿದರೆ ಕೂಷ್ಮಾಂಡ ಹಲ್ವಾ. ಈ ಕೂಷ್ಮಾಂಡ ಹಲ್ವವನ್ನು ಮಾಡೋದು ಈ ಬೂದುಗುಂಬಳಕಾಯಿಯಿಂದ. ಸ್ವಲ್ಪ ಮಾಡಲಿಕ್ಕೆ ಕಿರಿಕಿರಿ, ಆದರೆ ಒಂದು ಸಲ ಮಾಡಿದ ನಂತರ ಎಲ್ಲರೂ ಖುಷಿಯಿಂದ ಇಷ್ಟಪಟ್ಟು ತಿನ್ನುವಂಥ ಹಲ್ವ ಅದು. ಯಾವ ರೀತಿ ಮಾಡೋದಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ತೋರಿಸಿಕೊಡ್ತೇನೆ. ಯಾರಾದರೂ ನಮ್ಮ ಕರಾವಳಿ ಮಿರರ್ ಚಾನಲ್ನ ಹೊಸಬರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಪೇಜ್ ಇದೆ, ಅದನ್ನು ಕೂಡ ಫಾಲೋ ಮಾಡಿ. ವಿಡಿಯೋ ಸ್ಟಾರ್ಟ್ ಮಾಡುವ. ನಾನು ಆಶಾ ಉಡುಪ ಕಟೀಲ್. ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಮಿರರ್. ಇದರ ಬೂದಿಯನ್ನೆಲ್ಲ ತೆಗೆಯುವ. ಬೂದುಗುಂಬಳಕಾಯನ್ನು ಚೆನ್ನಾಗಿ ತೊಳೆದಾಯಿತು ನೋಡಿ. ಇದರ ಮೇಲ್ಗಡೆ ಎಲ್ಲ ಉಂಟಲ್ಲ ಬೂದಿ ಇರ್ತದೆ, ಅದನ್ನು ಚೆನ್ನಾಗಿ ತೊಳೆಯೋದ್ರಿಂದ ಅದು ಹೋಗ್ತದೆ. ಇನ್ನು ಇದನ್ನು ಕಟ್ ಮಾಡಿಕೊಳ್ಳುವ. ಈ ಥರ ತೊಟ್ಟಿರೋದ್ರಿಂದ ಈ ಬೂದುಗುಂಬಳಕಾಯಿ ತಿಂಗಳಗಟ್ಟಲೆ ಹಾಳಾಗೋದಿಲ್ಲ. ಈಗ ಇದನ್ನು ತೊಟ್ಟನ್ನೆಲ್ಲ ತೆಗೆಯುವ. ಇದನ್ನು ಈ ಥರ ಮಧ್ಯದಲ್ಲಿ ಕಟ್ ಮಾಡಿಕೊಳ್ಳುವ. ನೋಡಿ, ಮಧ್ಯದ ಬೀಜ ಎಲ್ಲ ತೆಗೆಯುವ. ತುಂಬ ತೆಗಿಬೇಕಂತಿಲ್ಲ, ಸ್ವಲ್ಪ ತೆಗೆಯುವ. ನಾವು ಈ ಥರ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೆ ಇದರ ಬೆನ್ನೆಲ್ಲ ತೆಗಿಲಿಕ್ಕೆ ನಮಗೆ ಸುಲಭ ಆಗ್ತದೆ. ದೊಡ್ಡ ದೊಡ್ಡ ಪೀಸ್ ಮಾಡಿಕೊಂಡ್ರೆ ಇದರ ಸಿಪ್ಪೆ ಉಂಟಲ್ಲ ತುಂಬ ದಪ್ಪಗೆ ಹೋಗ್ತದೆ. ತುಂಬ ದಪ್ಪದಲ್ಲಿ ಹೋದರೆ ನಮಗೆ ಅದು ಲಾಸ್. ಬೂದುಗುಂಬಳಕಾಯಲ್ಲಿ ತೆಳುವಾಗಿ ತೆಗೆದರೆ ನಮಗೆ ತುಂಬ ಅದರ ಒಳಗಡೆ ಪೋರ್ಷನ್ ಸಿಗ್ತದೆ. ಬೀಜ ಎಲ್ಲ ತೆಗಿಬೇಕು. ಸಿಪ್ಪೆ ಕೂಡ ಏನು ವೇಸ್ಟ್ ಆಗೋದಿಲ್ಲ, ಅದರಲ್ಲಿ ಪಲ್ಯ ಎಲ್ಲ ಮಾಡ್ಕೋಬೋದು. ನೋಡಿ, ಈ ಥರ ಫುಲ್ ತೆಳ್ಳಗೆ ತಗೊಂಡ್ರೆ ಆಯಿತು. ನಮ್ಮ ಕಡೆ ಉಂಟಲ್ಲ ಈ ಬೂದುಗುಂಬಳಕಾಯಲ್ಲಿ ಮೇಯ್ನಾಗಿ ಮಾಡುವಂತಹ ರೆಸಿಪಿ ಅಂತ ಹೇಳಿದರೆ ಕೂಷ್ಮಾಂಡ ಹಲ್ವಾ. ಅದಕ್ಕೆ ಕಾಶಿ ಹಲ್ವಾ ಅಂತ ಕೂಡ ಹೆಸರುಂಟು. ದೊಡ್ಡ ದೊಡ್ಡ ಫಂಕ್ಷನಲ್ಲಿ ಮಾಡ್ತಾರೆ. ಯಾಕಂತ ಹೇಳಿದರೆ ಇದು ಮಾಡಲಿಕ್ಕೆ ಸ್ವಲ್ಪ ಕಿರಿಕಿರಿ ಮತ್ತು ತುಪ್ಪ ಎಲ್ಲ ಸರಿ ಹೇಳ್ಕೊಳ್ತದೆ. ಸ್ವಲ್ಪ ಕಾಸ್ಟ್ಲಿ ರೆಸಿಪಿ ಅಂತ ಕೂಡ ಹೇಳ್ಬೋದು. ಆದರೆ ಒಂದು ಸಲ ಮಾಡಿದರೆ ಎಲ್ಲರೂ ಇಷ್ಟಪಟ್ಟು ಸೇವಿಸ್ತಾರೆ, ಅಷ್ಟು ಚೆನ್ನಾಗಿರ್ತದೆ. ನೋಡಿ, ಬೂದುಗುಂಬಳಕಾಯಿನ ಎಲ್ಲ ಕಟ್ ಮಾಡಿ ಆಯಿತು. ಇಷ್ಟು ಸಿಕ್ಕಿದೆ ನನಗೆ. ಇದನ್ನು ಇವಾಗ ತುರಿಲಿಕ್ಕಿದೆ. ನೋಡಿ, ತುರಿಮಣೆ ತಗೋಬೇಕಾದ್ರೆ ನೀವು ಆದಷ್ಟು ಚಿಕ್ಕ ತುರಿಮಣೆ ತಗೊಳ್ಳಿ. ಅದರಲ್ಲಿ ಚಿಕ್ಕ ಚಿಕ್ಕ ಹೋಲಿರುವಂಥದ್ದು ತಗೊಂಡ್ರೆ ಒಳ್ಳೆದಿರ್ತದೆ. ಮತ್ತು ದೊಡ್ಡ ದೊಡ್ಡದ ಈ ಹೋಲಲ್ಲೆಲ್ಲ ಕಟ್ ಮಾಡಿದರೆ ಉಂಟಲ್ಲ, ಅದು ನಮಗೆ ಬಾಯಲ್ಲೆಲ್ಲ ಹಾಗೆ ಸಿಗ್ತದೆ, ಅದು ಚೆನ್ನಾಗಿರೋದಿಲ್ಲ. ಎಲ್ಲ ತುರಿಬೇಕು. ನೋಡಿ, 1-1.5 kg ಬೂದುಗುಂಬಳಕಾಯಲ್ಲಿ ಇಷ್ಟು ತುರಿ ಸಿಕ್ಕಿದೆ ನನಗೆ. ಕಾಶಿ ಹಲ್ವಾ ಮಾಡಲಿಕ್ಕೆ ಮೊದಲಿಗೆ ನಾವು ಡ್ರೈ ಫ್ರೂಟ್ಸನ್ನು ತುಪ್ಪದಲ್ಲಿ ಹುರಿಬೇಕು. ನಾನೆಲ್ಲುಂಟಲ್ಲ ಮನೆಯಲ್ಲೇ ಮಾಡಿದಂತಹ ಪ್ಯೂರ್ ತುಪ್ಪವನ್ನು ತಗೊಂಡಿದ್ದೇನೆ. ತುಪ್ಪ ಸ್ವಲ್ಪ ನೀರಾದ ಕೂಡಲೇ ನಾನಿಲ್ಲಿ ಗೇರು ಬೀಜವನ್ನು ಹಾಕ್ಕೊಳ್ತೇನೆ. ಸ್ವಲ್ಪ ಹುರಿಯುವ. ನೋಡಿ, ಗೋಡಂಬಿ ಎಲ್ಲ ಹುರಿದಾಗಿದೆ, ಇದನ್ನು ತೆಗೆಯುವ. ಇನ್ನು ಆ ತುಪ್ಪ ಇರುವ ಬಾಣಲಿಗೆ ಉಂಟಲ್ಲ ನಾವು ತುರಿದಿಟ್ಟಂತಹ ಈ ಬೂದುಗುಂಬಳಕಾಯನ್ನು ಹಾಕ್ಕೊಳ್ಳುವ. ನೀರನ್ನು ಕೂಡ ಸೇರಿಸಿ ಹಾಕುವ. ಅದು ಹಾಕಿದರೆ ಒಳ್ಳೆ ಪರಿಮಳ ಬರ್ತದೆ ನಮ್ಮ ಹಲ್ವಾ. ಬೂದುಗುಂಬಳಕಾಯಿನ ತುರಿಬೇಕಾದ್ರೆ ಅಲ್ಲಲ್ಲಿ ಒಂದೊಂದು ಬೀಜ ಸಿಗ್ತಾ ಇತ್ತು. ಹಾಗೆ ನಾವು ಎಷ್ಟಾಗ್ತದೆ ಅಷ್ಟು ಬೀಜನ ತೆಗೆಯೋದು. ಮತ್ತು ಒಂದೊಂದಿದ್ರೆ ಏನಾಗೋದಿಲ್ಲ. ಇದು ನೀರೆಲ್ಲ ಇಂಗ್ತಾ ಬರಬೇಕು. ಈ ಬೂದುಗುಂಬಳಕಾಯಿ ತುಪ್ಪ ಜೊತೆಗೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ನಾನು ಈ ಕಪ್ಪಲ್ಲಿ ಉಂಟಲ್ಲ ಇದನ್ನು ಅಳತೆ ಮಾಡಿಕೊಂಡೆ. ನಮಗೆ ಟೋಟಲ್ ಆಗಿ 4 ಕಪ್ ಆಗುವಷ್ಟು ಇಷ್ಟು ನಮಗೆ ತುರಿ ಸಿಕ್ಕಿದೆ. ಅದೇ ಕಪ್ಪಲ್ಲಿ ನಾವು ಇದರ ಅರ್ಧದಷ್ಟು ಸಕ್ಕರೆಯನ್ನು ಹಾಕೋಬೇಕು. ಸಕ್ಕರೆ ಅರ್ಧ ಅಂತ ಹೇಳಿದರೆ ಒಂದು 2 ಅಥವಾ 1.25 ಕಪ್ ಸಕ್ಕರೆ ಹಾಕಿದರೆ ಕೂಡ ಸಾಕಾಗ್ತದೆ. ತುಂಬ ಸಕ್ಕರೆ ಹಾಕಬೇಕಂತಿಲ್ಲ. ನೋಡಿ, ಒಂದು 5 ನಿಮಿಷಗಳ ಕಾಲ ಬೇಯಿಸಿದ ನಂತರ ಈ ಥರ ಆಗ್ತದೆ. ಸ್ವಲ್ಪ ಡ್ರೈ ಆಗ್ತಾ ಬರ್ತದೆ. ಇನ್ನು ಸಕ್ಕರೆಯನ್ನು ಸೇರಿಸುವ. ಸಕ್ಕರೆಯ ಪ್ರಮಾಣ ಕೂಡ ನಾನು ಹೇಳಿದಷ್ಟೇ ಹಾಕಬೇಕು, ಆವಾಗ ಚೆನ್ನಾಗಿ ಬರ್ತದೆ ಹಲ್ವಾ. ಸಕ್ಕರೆ ನೋಡಿ ಚೆನ್ನಾಗಿ ಮಿಕ್ಸ್ ಆಗಬೇಕು. ಫುಲ್ ಎಲ್ಲ ಕಡೆಗೆ ಬರೋ ಥರ ನಾವು ಇದನ್ನು ಕಲಸಿಕೊಳ್ಳುವ. ಇದೀಗ ಸಕ್ಕರೆ ಕೂಡ ನೀರು ಬಿಟ್ಕೊಳ್ತದೆ. ಹಾಗೆ ಈ ತುರಿಯಲ್ಲಿ ಕೂಡ ನೀರಿರ್ತದೆ. ಎಲ್ಲ ಕೂಡ ಚೆನ್ನಾಗಿ ಡ್ರೈ ಆಗಬೇಕು. ಒಂದು 20-25 ನಿಮಿಷಗಳ ಕಾಲ ಆದರೂ ಇದು ಹಾಗೆಯೇ ಬೇಯಬೇಕು. ಮೀಡಿಯಮ್ ಉರಿಯಲ್ಲಿಟ್ಟು ಇದನ್ನು ಬೇಯಿಸುವ. ಇದು ಬೇಯ್ತಾ ಹೋದಾಗ ಇದರ ಕಲರ್ ಉಂಟಲ್ಲ ಚೇಂಜ್ ಆಗ್ತಾ ಬರ್ತದೆ. ಸ್ವಲ್ಪ ಗ್ರೀನ್ ಕಲರ್ ಆಗ್ತಾ ಬರ್ತದೆ. ನೋಡಿ, ಸ್ವಲ್ಪ ಚೇಂಜ್ ಆಗ್ತಾ ಬಂದಿದೆ ಕಲರ್. ಇವಾಗ ನಾವು ಇದಕ್ಕೆ ಸ್ವಲ್ಪ ತುಪ್ಪ ಹಾಕೊಳ್ಳುವ. ನಾವು ಮೆಜರ್ಮೆಂಟಿಗೆ ಅಂತ ಹೇಳಿ ಯಾವ ಕಪ್ಪಲ್ಲಿ ಈ ತುರಿ ಮತ್ತು ಈ ಸಕ್ಕರೆಯನ್ನು ತಗೊಂಡಿದ್ದೇವೆ ಅದೇ ಕಪ್ಪಲ್ಲಿ 1 ಕಪ್ ಆಗುವಷ್ಟು ತುಪ್ಪ ಬೇಕಾಗ್ತದೆ. ನಾನಿಲ್ಲಿ ಇವಾಗ ಒಂದು 2 ಸ್ಪೂನಷ್ಟು ತುಪ್ಪವನ್ನು ಹಾಕ್ಕೊಳ್ತೇನೆ. ಒಟ್ಟಿಗೆ ಹಾಕೊಳ್ಳೋದು ಬೇಡ, ಸ್ವಲ್ಪ 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 ಹಾಕೊಳ್ತಾ ಬಂದರೆ ಆಯಿತು. ಕೂಷ್ಮಾಂಡ ಹಲ್ವಾ ಉಂಟಲ್ಲ ಬೆಲ್ಲ ಹಾಕಿ ಕೂಡ ಮಾಡ್ಕೋಬೋದು ಮತ್ತು ಸಕ್ಕರೆ ಹಾಕಿ ಕೂಡ ಮಾಡ್ಕೋಬೋದು. ನಾನಿವತ್ತುಂಟಲ್ಲ ಸಕ್ಕರೆ ಹಾಕಿ ಮಾಡ್ತಾ ಇರುವಂಥದ್ದು. ನಿಮಗೆ ಟೇಸ್ಟ್ ಉಂಟಲ್ಲ 2 ಡಿಫ್ರೆಂಟಾಗಿ ಬರ್ತದೆ. ನಾನು ಈ ಹಿಂದೆ ಉಂಟಲ್ಲ ಬೆಲ್ಲ ಹಾಕಿ ಮಾಡಿದರೆ ಅದು ಕಲರ್ ಕೂಡ ಡಿಫ್ರೆಂಟ್ ಆಗಿರ್ತದೆ. 2 ಕೂಡ ತುಂಬ ಟೇಸ್ಟ್ ಇರ್ತದೆ. ನಮ್ಮದು ಫಂಕ್ಷನಲ್ಲೆಲ್ಲ ಹೆಚ್ಚಾಗಿ ಮಾಡುವಂತಹ ಒಂದು ಒಳ್ಳೆ ರೆಸಿಪಿ ಇದು.
ನಿಮಗೆ ಕೂಷ್ಮಾಂಡ ಹಲ್ವಾ ತಿನ್ನಲಿಕ್ಕೆ ಎಷ್ಟು ರುಚಿಯಾಗಿರ್ತದೋ ಅಷ್ಟೇ ಉಂಟಲ್ಲ ಮಾಡಲಿಕ್ಕೆ ಸ್ವಲ್ಪ ಕಿರಿಕಿರಿ. ಯಾಕಂತೇಳಿದರೆ ಒಂದು ಸಲ ಮಾಡಲಿಕ್ಕೆ ಕೂತ್ರೆ 3/4 ಗಂಟೆ ಟೈಮ್ ಹಿಡಿತದೆ. ಅಂದರೆ ಅಷ್ಟು ಇದನ್ನು ಹೀಗೆ ನೀರಿನಾಂಶ ತೆಗಿಬೇಕು, ಇದನ್ನು ಬಾಡಿಸಬೇಕು, ತುಂಬ ಕೆಲಸ ಇದರಲ್ಲಿ. ನೋಡಿ ಇವಾಗ ಒಂದು 2 ಸ್ಪೂನ್ ಅಷ್ಟು ತುಪ್ಪವನ್ನು ಆ್ಯಡ್ ಮಾಡಿಕೊಳ್ತೇನೆ. ಸ್ವಲ್ಪ ನೀರಿನ ಪಸೆ ಕಡಿಮೆ ಆಗ್ತಾ ಬಂತು. ಹೀಗೆ ನೋಡ್ಕೊಂಡು ಆ್ಯಡ್ ಮಾಡ್ತಾ ಹೋದರೆ ಆಯಿತು. ನಾವು ಎಷ್ಟು ಇದನ್ನು ಇಂಗಿಸ್ಬೇಕಂತ ಹೇಳಿದರೆ ಈ ತುಪ್ಪ ಹಾಕಿದ ನಂತರ ಫುಲ್ ತುಪ್ಪ ಸರಿಯಾಗಿ ಎಳ್ಕೊಂಡು ಈ ತುರಿಯಿಂದ ಬಿಟ್ಟು ಬರಬೇಕು ತುಪ್ಪ, ಅಷ್ಟು ಚೆನ್ನಾಗಿ ನಾವು ಬೇಯಿಸಬೇಕು. ಬೂದು ಕುಂಬಳಕಾಯಿ ಚೆನ್ನಾಗಿ ಬೆಂದಿದೆ, ಅದರ ಕಲರ್ ಕೂಡ ಚೇಂಜ್ ಆಗ್ತಾ ಬಂತು ನೋಡಿ. ಈ ಥರ ನ್ಯಾಚುರಲ್ ಆಗಿ ನಾವು ಯಾವುದೇ ಕಲರ್ ಹಾಕದೆ ಮಾಡ್ಬೋದು ಅಥವಾ ಕಲರ್ ಹಾಕಿ ಕೂಡ ಮಾಡ್ಕೋಬೋದು. ನಾನಿಲ್ಲೊಂದು ಅರ್ಧ ಸ್ಪೂನ್ ಅಷ್ಟು ಏಲಕ್ಕಿ ಪೌಡ್ರನ್ನು ಸೇರಿಸ್ತೇನೆ. ಏಲಕ್ಕಿ ಪೌಡ್ರ್ ಹಾಕೋದ್ರಿಂದ ಒಳ್ಳೆ ಪರಿಮಳ ಬರ್ತದೆ. ನೋಡಿ ಬೂದು ಕುಂಬಳಕಾಯಿ ಎಷ್ಟು ಬೇಯಬೇಕಂತ ಹೇಳಿದರೆ ನಾವು ತುಪ್ಪ ಫುಲ್ ಹಾಕಿರ್ತೇವೆ ನೋಡಿ, ಅದು ಫುಲ್ ಎಳ್ಕೊಂಡು ಈ ತುಪ್ಪ ಸೈಡಲ್ಲೆಲ್ಲ ಬಿಟ್ಟು ಬಂದಿದೆ. ಈ ಬಾಣಲೆಯಲ್ಲಿ ಬಿಟ್ಟು ಬರಬೇಕು ತುಪ್ಪ, ಇಷ್ಟು ಬೇಯಬೇಕು. ಇಷ್ಟು ಬೆಂದರೆ ಮಾತ್ರ ನಮ್ಮ ಬೂದು ಕುಂಬಳಕಾಯಿ ಹಲ್ವಾ ಅಂದರೆ ಈ ಕಾಶಿ ಹಲ್ವಾ ರೆಡಿ ಆಯ್ತು ಅಂತೇಳಿ ಅರ್ಥ. ಇನ್ನು ನಾವು ಇದಕ್ಕೆ ಹುರಿದಿಟ್ಟಂತಹ ಗೇರು ಬೀಜವನ್ನು ಹಾಕ್ಕೊಳ್ಳುವ. ನೋಡಿ ಇಲ್ಲಿಗೆ ನಮ್ಮ ಕೂಷ್ಮಾಂಡ ಹಲ್ವಾ ರೆಡಿ ಆಯಿತು. ಹೇಗೆ ಬಂದಿದೆ ನೋಡಿ ನಮ್ಮ ಕೂಷ್ಮಾಂಡ ಹಲ್ವಾ, ತುಂಬಾ ಸ್ಮೂತಾಗಿ ಚೆನ್ನಾಗಿ ಬಂದಿದೆ. ಕಲರ್ ನೋಡಿ ಅಂತೆ ಒಳ್ಳೆ ಪರಿಮಳ ಬರ್ತಾ ಉಂಟು, ಈ ತುಪ್ಪದ್ದೇ ಘಮ ಬರ್ತಾ ಉಂಟು. ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮ ಕೂಷ್ಮಾಂಡ ಹಲ್ವಾವನ್ನು ಯಾವ ರೀತಿ ಮಾಡೋದಂತ ಹೇಳಿ. ನೀವು ಕೂಡ ಈ ರೆಸಿಪಿ ಇಷ್ಟ ಆದರೆ ತಪ್ಪದೆ ಮನೆಯಲ್ಲಿ ಟ್ರೈ ಮಾಡಿ. ಹಾಗೆಯೇ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸಿಗೆ ರಿಲೇಟಿವ್ಸ್ಗೆಲ್ಲ ಹೆಚ್ಚು ಶೇರ್ ಮಾಡಿ. ಯಾರಾದರೂ ನಮ್ಮ ಕರಾವಳಿ ಮಿರರ್ ಚಾನಲ್ನ ಹೊಸಬರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹೀಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಫಾಲೋ ಮಾಡ್ತಾ ಇರಿ. ನಾವು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮುಂದೆ ಸಿಗ್ತಾ ಇರ್ತೇವೆ. ಥ್ಯಾಂಕ್ ಯು.